ಮಣ್ಣಂದಿ ಇನ್ನೇನು ಬರ್ತದೆ, ಅದನ್ನ ತೊಳೆದು ಬರ್ತೀವಿ, ಅದನ್ನ ತೊಳೆದು ಬರ್ತೀವಿ. ಬಂಗಾರ ಮಣ್ಣು ಹೌದಲ್ಲ, ಮತ್ತೆ ಹುಟ್ಟಿದ್ದ ಮಣ್ಣಾಗ, ಹುಟ್ಟಿದ್ದ ಮಣ್ಣಾಗ ಬಂಗಾರ ಆಯ್ತು. ಅದನ್ನ ತೆಗೆದ್ರು ಸೋಸಿದ್ರು ಅದಿರ, ತೆಗೆದ್ರು ಸೋಸಿದ್ರು ಅದಕ್ಕೊಂದು ರೂಪ ಕೊಟ್ಟರು, ಅದೊಂದು ಲೋಹ, ಅದೊಂದು ಲೋಹ. ಎಷ್ಟು ಮೋಹ ಇದೆ, ಅದನ್ನ ತಿನ್ನಾಕ್ ಬರ್ತೈತಿ? ಹೊಟ್ಟೆ ಹೊಸ್ತಾಗ ಏನ್ ತಿನ್ನಾಕ್ ಬರ್ತೇನೆ? ಮೈ ತುಂಬ ಬಂಗಾರ ಇದ್ರು ಒಂದ್ ಲೋಟ ನೀರು ಕುಡಿಯಕ್ ಆಕೈತೆನಾ ಬಂಗಾರದಿಂದ? ದೃಷ್ಟಾಂತ ಬೇರೆ ಮಾಡಕೈತೆ. ಮಣ್ಣಂತ ನೋಡ್ರಿ, ಮಣ್ಣಂತ ನೋಡಿದಾಗ ನಿಮ್ಮನ್ನು ಬಗ್ಸುದೆಲ್ಲ ಅದ. ನಗಸಲಿ ಯಾರೋ ಒಬ್ರು ಸ್ವಾಮಿಗಳು ಹಿಂದೆ ನಮ್ಮಂಗ ಪ್ರವಚನ ಮಾಡ್ತಾ ಮಾಡ್ತಾ ಹಳ್ಳಿಗೆ ಅಡ್ಡಾಡ್ತಿದ್ರು. ಹಳ್ಳಿಗೆ ಹಳೆ ಕಾಲದ ಕತೆ, ಈಗಿನ ಕತೆ ಅಲ್ಲ. ಈಗೆಲ್ಲ ನಾವು ಏನೇನೋ ಬೇಡ್ತೇವೆ, ಪ್ರವಚನಕ್ಕೆ ಬರ್ಬೇಕಂದ್ರ ಅದಿರ್ಬೇಕು, ಇದಿರ್ಬೇಕು, ವ್ಯವಸ್ಥೆ ಇರ್ಬೇಕಂತ ಎಲ್ಲ ಕೇಳ್ತೇವೆ. ಆಗಿನ ಕಾಲದಾಗ ಹಳ್ಳಿ ಅವರನ್ನು ಹೇಗೆ ಉದ್ಧಾರ ಮಾಡಬೇಕು ಅನ್ನೋ ಇಚ್ಛೆಯಿಂದ ಸಂಚಾರ ಮಾಡ್ತಿದ್ರು ಮಹಾತ್ಮರು. ಸಂಚಾರ ಮಾಡ್ತಿದ್ರು ಅವಾಗೆ. ಆರೋಗ್ಯವತಿ ಸುಪುತ್ರಪ್ಪ ಅವ್ರ ಕತೆ ಗೊತ್ತಲ್ಲ ನಿಮ್ಗೆ? ಎಷ್ಟು ಹಳ್ಳಿ ತಿರುಗಿದಾದ್ರೆ, ಏನ್ ಮಾತು, ಏನ್ ಕತೆ. ಅದಕ್ಕಿಂತ ಹಿಂದಿನ ಕತೆ ಹೇಳಾಕತ್ತೇನೆ. ಒಬ್ರು ಸ್ವಾಮಿಗಳು ಪ್ರವಚನ ಮಾಡ್ತಿದ್ರು. ದಿನ ಬಹಿರ್ಭೂಮಿಗೆ ತೆಂಗಿ ತಗೊಂಡು ಹೋಗ್ತಿರ್ತಾವ. ತಾವ ಹೋಗಿ ಅಲ್ಲಿ ಊರ್ ಹೊರಗೊಂಡು ಬಾವಿ, ಆ ಬಾವಿಯಾಗದ ಕೈ ಕಾಲು ಮುಖ ತೊಳ್ಕೊಂಡ ವಾಪಸ್ ಬರ್ತಿದ್ರು. ಅದೊಂದ್ ದಿವಸ ಏನಾಗಿತ್ತು ಅಂದ್ರ, ಮೆಟ್ಟಲ್ ಮೇಲೆ ಇದು ಸೋಪಾನ, ಮೆಟಗಾಟಿ ಬಾವಿ, ಯಾರೋ ಒಂದು ಬಂಗಾರದ ಚೈನ್ ಹರಿದು ಬಿದ್ದಿತ್ತು. ಸ್ವಾಮಿಗಳು ಹೋದ್ರು, ನೋಡಿದ್ರು ಬಂಗಾರದ ಚೈನ. ಕೈಗೆ ಕಾಲು ತೊಳ್ಕೊಂಡ ಬಂದ್ರು. ಬಂದ ಈ ಬಂಗಾರ ಇಲ್ಲೇ ಬಿಟ್ಟು ಆದ್ರೆ ಯಾರ್ದು ಪಾಪ ಕಳ್ಕೊಂಡಿದಾರು, ರಾತ್ರಿ ಪ್ರವಚನದಾಗ ಪಬ್ಲಿಕ್ ಮಾಡಿದ್ರೆ ಅವ್ರದವ್ರಿಗೆ ಕೊಡಾಕ್ ಬರ್ತದ ಅಂತ ಒಂದು ಮನಸ್ಸು ಹೇಳ್ತು. ಅಲ್ಲ, ನೀನೇ ಹೇಳ್ತೀವಿ ಶಾಸ್ತ್ರ ಹೇಳುವಾಗ ಬಂಗಾರ ಮಣ್ಣಿನಂಗೆ ಕಾಣ್ಬೇಕಂತ, ಅದರ ಸುದ್ದಿ ನಿನಗೆ ಹಾಕ್ಬೇಕ ಅಂತ ಮನಸ್ಸಿಲ್ಲ ಅಂತ. ಹೌದು, ಅದು ಖರೆ ನನ್ನ ದೃಷ್ಟಿಯಿಂದ. ಪರಂತು ಯಾರೋ ಕಳ್ಕೊಂಡಿದಾರೋ ಲೌಕಿಕರು, ಪಾಪ ಏನ್ ಬಡವದಾನೋ ಏನಿದಾನೋ ಅದನ್ನ ತಗೊಂಡು ಹೋಗಿ ಕೊಟ್ರ ಆಯ್ತು ಅಂತ ಮತ್ತ ಮನಸ್ಸು ಜಗಿ ಹಿಂಗ ಬಗ್ಗಿದ್ರು ಮನಸ್ಸು ಹೇಳ್ತು. ಅಲ್ಲ, ಮತ್ ಮಣ್ಣಂತಿ ಬಗ್ಗತೈತಿ. ಒಂದ್ 2-3 ಸಲ ಬಗ್ಗಿ ಆದ್ರೆ ಅವರು ಇದು ಒಳಗೆ ನಡೀತಲ್ಲ ಇದ್ದಾರೆ. 2-3 ಸಲ ಬಗ್ಗೋದು ಇರೋದು ಮಾಡಿದ್ರು. ಯಾವನೋ ಒಬ್ಬ ರೈತ ಹೊಲಕ್ಕೆ ಹೊಂಟಿದ್ದ, ಇವ್ರು ಅಪ್ಕೊಂಡು ಬಾಣ ಗಡ್ದದ್ ನೋಡಿದ್ದ. ಇವ್ರಿಗೆ ನಮಸ್ಕಾರ ಮಾಡಿ ಹೋಗ್ಬೇಕಂತ ನಾವು ಬಂದು ಬಾವಿ ದಂಡಿ ಮ್ಯಾಗ ನಿಂತಿದ್ದೆ. ನೋಡಿದ್ರು, ಮ್ಯಾಲ ನೋಡಿದ್ರು, ಎದ್ ನಿಂತಾಗ ತಮ್ಮ ಹಬ್ಬ ಇಲ್ಲ ಅಂತ. ಯಾಕಪ್ಪ, ಇಲ್ಲೊಂದು ಬಂಗಾರದ ಚೈನ್ ಬಿದ್ದೈತೆ, ಯಾರ್ದೋ ರಾತ್ರಿ ಪ್ರವಚನ ಮಾಡುವಾಗ ಪಬ್ಲಿಕ್ ಮಾಡೋನು, ಅವ್ರದ್ದು ಅವ್ರು ತಗೊಂಡು ಹೋಗ್ತಾರೋ, ಬಾ ತಗೋಬಾ ಇದನ್ನ ಅಲ್ರಿಪಣ ಅಂದ. ಯಾಕೋ ನಿಮ್ಮನ್ನು 4 ಸಲ ಬಗ್ಗಿಸಿದ ನನ್ನೇನ್ ಮಾಡಿತ್ತು ಅಂದ. ಅಭಿಪ್ರಾಯ ಏನು ಅಂತ ಕೇಳಿದ್ರೆ, ಬಂಗಾರವೂ ಕೂಡ ಇವನ ಮನಸ್ಸನ್ನು ಎಳೆಯಕೂಡದು. ಅಭಿಪ್ರಾಯ ಅಷ್ಟೇ, ಮತ್ತೇನಿಲ್ಲ. ನಿರ್ಗತಿಕವಾಗಿ ಬಿದ್ದಿರುವ ಬಂಗಾರವೂ ಕೂಡ ಇವನ ಮನಸ್ಸನ್ನು ಎಳೆಯಬಾರದು. ಹೆಂಗ್ ಕಾಣ್ಬೇಕು ಅವಾಗ? ಮಣ್ಣಾಗೆ ಕಾಣ್ಬೇಕು. ಅವ ಮುಮುಕ್ಷು. ಮತ್ ಮಣ್ಣಾಗಿ ಕಾಣ್ದಿರ ಹೆಂಗ್ ಮುಮುಕ್ಷ ಆಗ್ಲಿಕ್ಕೆ ಸಾಧ್ಯ ಇದೆ ಏನಂದ್ರೆ ಇಲ್ಲ ಅಂತಿದ್ದ ಅಭಿಪ್ರಾಯ. ತನಗೆ ನಿಷ್ಕಂಟಕಂ ಎನಿಸಿ ರಹಸ್ಯದೋಳು, ಇನ್ನು ಬೇರೆ ವಿಷಯ, ರಹಸ್ಯದೋಳು ಅಂದ್ರೆ ಬೇರೆ ವಿಷಯ, ಗಂಡು ಹೆಣ್ಣು ಅಂತ ಇಟ್ಕೊಳ್ತು. ರಹಸ್ಯದೋಳು ಅನುಕೂಲ ವಿಷಯಂ, ಒಂದು ಒದಗಲು ಅನುಕೂಲಕರವಾದ ವಿಷಯವು ಪ್ರಾಪ್ತವಾಗಿರಲು ಮನವು ಎಲಸದೆ, ಮನಸ್ಸಲ್ಲಿ ಹರಿಯಬಾರದು. ಮನವು ಎಲಸದೆ ನೇತಿಗಳೆವ, ಅದನ್ನು ತುಚ್ಛ ಭಾವನೆಯಿಂದ ನೋಡುವ. ನಿರಾಸಕ್ತ ನೆನಿಪನೆ, ನಿರಾಸಕ್ತನು ಎಂದು ಹೇಳಿಸಿಕೊಳ್ಳುವವನೇ ವರ ಮುಮುಕ್ಷುವು ಎನಿಕ್ಕು. ಇವನಿಗೆ ವರ ಮುಮುಕ್ಷು ಅನ್ನಬೇಕು ಅಂತ ಈ ನುಡಿಯ ಅಭಿಪ್ರಾಯ. ಇನ್ನು ಬರೀತಾರೆ, ಬಯಸಿದೊಡೆ ಆಗಿ ಬಯಸದಿರೆ ಹೋಗಲು
ಬಯಸುವುದು ಉಚಿತವು, ಅದು ಇಲ್ಲಾಗಿ ಬಯಸಲಾಗದು ವಿಷಯವನು ಮುಮುಕ್ಷು ನಿಶ್ಚಯವಿದು ಎಲ್ಲವೂ ದೈವಗತಿಯಂದು. ಬಾಹ್ಯ ಲೋಕದ ವ್ಯವಹಾರ ನಾವು ಬಯಸಿದಂತೆ ಆಗಿದೆ ಏನು ಅಂತ ಒಂದು ಪ್ರಶ್ನೆ. ನಿಮ್ಮ ಪ್ರಪಂಚ ನೀವು ಬಯಸಿದಂತೆ ಆಗಿದೆ ಏನ? ಹಿಂದಿನವರಿಗೂ ಆಗಿಲ್ಲ, ಈಗಿನವರಿಗೂ ಆಗಿಲ್ಲ, ಮುಂದಿನವರಿಗೂ ಆಗೋದಿಲ್ಲ. ಬಯಸದಂತೆ ಆಗೋದಿಲ್ಲ. ಇಲ್ಲಿ ಸಾಧಕನಾದವನು ಶರೀರದ ನಿರ್ವಹಣೆಗೋಸ್ಕರವೂ ಕೂಡ ಏನು ಬಯಸಬಾರದು, ಪ್ರಾರಬ್ಧಕ್ಕೆ ಅನುಸಾರವಾಗಿ ಏನ್ ಬರ್ತದೆ ಅಂತ ನಿಶ್ಚಯ ಇರ್ಬೇಕಂತೇವ್. ಯಾಕಂದ್ರೆ ಪ್ರಾರಬ್ಧ ಕಟ್ಕೊಂಡು ಬಂದತಿರು. ಸ್ವಕರ್ಮ ಸೂತ್ರ ಗ್ರಥಿತೋ ಹಿ ಲೋಕ, ಸ್ವಕರ್ಮ ಸೂತ್ರ ಗ್ರಥಿತೋ ಹಿ ಲೋಕ. ನಾವು ಪುಣ್ಯ ಪಾಪ ರೂಪ ಕರ್ಮದ ಬುದ್ಧಿ ಕಟ್ಕೊಂಡು ಬಂದೇವೆ, ಅದಕ್ಕಾಗಿ ಸುಖ ದುಃಖಗಳನ್ನು ಊಟ ಮಾಡ್ತಾ ಇದ್ದೇವೆ. ಇಲ್ಲಿ ಬರೀತಾರ ಅದನ್ನ ಏನಂತಾರಂದ್ರ, ಬಯಸಿದೊಡೆ ಆಗಿ ನೀನು ಬಯಸಿದಂತೆ ಅದು ಪ್ರಾಪ್ತವಾಗಿ, ಬಯಸದಿರೇ ಹೋಗಲು ನೀನು ಬಯಸದೇ ಇದ್ದರೆ ಅದು ಹೋಗಲು ಸಾಧ್ಯ. ಏನಂದ್ರ ಬರೋದು ಬಂದೇ ಬರ್ತದ, ಹೋಗೋದು ಹೋಗೇ ಹೋಗ್ತದ. ನಿನ್ನ ಇಚ್ಛೆ ಅಂತ ಆಗುದಿಲ್ಲ. ಬಯಸಿದೊಡೆ ಆಗಿ ಬಯಸದಿರೇ ಹೋಗಲು ಬಯಸುವುದು ಉಚಿತವು, ಬಯಸುವುದು ಉಚಿತವು. ಒಂದು ವೇಳೆ ನೀ ಬಯಸಿದಂಗ ವಿಷಯಗಳು ಪ್ರಾಪ್ತ ಆಗ್ತಿದ್ರೆ, ನೀ ಬೇಡ ಅಂದ್ಕೊಳ್ಳಿ ಹೋಗ್ತಾ ಇದ್ರೆ ಬಯಸು, ಯಾರು ಬೇಡ ಅಂತ ಆಕತೆ, ನೀವು ಬಯಸ್ದಂಗ ಆಕತೆ. ಅದು ಇಲ್ಲಾಗಿ ನಿನ್ನ ಬಯಕೆಯಂತೆ ಹೋಗುವುದೂ ಇಲ್ಲ, ಬರುವುದೂ ಇಲ್ಲ. ಅದು ಬರುವುದು ಪ್ರಾರಬ್ಧಕ್ಕೆ ಅಧೀನವಾಗಿ ಏನು ಬರ್ತದ ಅದು ಬಂದೇ ಬರ್ತದ. ಅದರ ಬಗ್ಗೆ ಯಾಕ? ಅದು ಇಲ್ಲಾಗಿ ಅಂದ್ರೆ ನೀನು ಹೇಳಿದಂತೆ ಅದು ಕೇಳೋದಿಲ್ಲ. ಇಲ್ಲಿ ಗ್ರಹಾತಿ ಗ್ರಹಗಳಂತ ಬರ್ತಾರೆ ಉಪನಿಷತ್ನಲ್ಲಿ. ವಿಷಯಗಳೇ ನಿನ್ನನ್ನು ಎಳಿತಾವ, ನೀ ಅವುಗಳನ್ನು ಎಳೆಯುವ ಸಾಮರ್ಥ್ಯವುಳ್ಳವನಲ್ಲ. ಅವು ಬರುವುದ್ರ ಬಂದೇ ಬರ್ತಾವ. ಸ್ವಲ್ಪ ಹಿಂದ್ ಹೋಗ್ರಿ, ಚಿಂತಿಸದ್ರು ಸ್ವಲ್ಪ ದುಃಖದೆಡೆಗಳು ನೀನಿಂತು ತಿಳಿದ ಬಳಕೆದ ಜೀವನೇ. ಚಿಂತೆ ಮಾಡಬೇಡ. ಬರುವಂತ ಪುಣ್ಯ ಸುಖ ಇದ್ರ ನಿನ್ನ ಪುಣ್ಯ ಇತ್ತಂದ್ರೆ ಸುಖ ಬರ್ತದ, ಪಾಪ ಇದ್ರ ದುಃಖ ಬರ್ತದ. ಅದನ್ನ ಏನು ಮಾಡ್ಲಿಕ್ಕೆ ಆಗುದಿಲ್ಲ, ಅನುಭವಿಸಲೇಬೇಕು ಅಂತ ಬರ್ತಾರೆ. ಹಾಗೆ ಇಲ್ಲಿ ನೀನು ಬಯಸಿದರೆ ಬರಬೇಕು, ಬಯಸದೇ ಇದ್ದರೆ ಬರಬಾರ್ದು. ಹಂಗೇನ್ರ ಆಗ್ತದೆ ಅನ್ನೋದ್ರೆ ಆಗುದಿಲ್ಲ. ಅದಕ್ಕಾಗಿ ಅದನ್ನು ಬಯಸಬೇಡ ಅಂತ ಹೇಳಕೊಂಡಿದ್ದಾರೆ. ಒಂದ್ ವೇಳೆ ಹಂಗಾಕೈತಾನೆ ಬಯಸ್ತು, ಉಚಿತ ಅದು. ಆದ್ರೆ ಅದು ಇಲ್ಲಾಗಿ ಬಯಸಲಾಗದು ವಿಷಯಗಳನ್ನು ಬಯಸಬೇಡ. ಏನ್ ಬಯಸ್ಬೇಕು? ಅಧ್ಯಾತ್ಮ ಚಿಂತನೆಯನ್ನು ಬಯಸ್ರಿ, ಜ್ಞಾನ ಮಾರ್ಗವನ್ನು ಬಯಸ್ರಿ, ಅದನ್ನ ಮಾಡ್ರಿ. ವಿಷಯವನ್ನು ಬಯಸಲಾಗದು ವಿಷಯವನು. ಮುಮುಕ್ಷುವಾದವನು ವಿಷಯಗಳನ್ನು ಬಯಸಲಿಕ್ಕೆ ಹೋಗಬಾರದು. ಬಯಸಲಾಗದು ವಿಷಯವನು. ಮುಮುಕ್ಷು ನಿಶ್ಚಯವು ಇದೆಲ್ಲವೂ ದೈವಗತಿ ಎಂದು. ಮುಮುಕ್ಷು ವಿಷಯಗಳನ್ನು ಬಯಸಬಾರದು. ಗುರುಕುಲದಲ್ಲಾರ ಇರ್ಲಿ, ತನ್ನ ಆಶ್ರಮದಲ್ಲಾರ ಇರ್ಲಿ, ಅದೇನು ಬರ್ತದ ಅದನ್ನಷ್ಟ ತಗೊಳ್ಳುವಂತಹ ಜವಾಬ್ದಾರಿ ಇರಬೇಕು ಅಂತ ಅಭಿಪ್ರಾಯ. ಅಂದ್ರೆ ವಿಷಯಗಳಲ್ಲಿ ಪ್ರೀತಿ ಇರಬಾರ್ದಂತ ಮುಖ್ಯವಾದ ವಿಷಯ ಹೇಳಲಿಕ್ಕೆ ಹೊರಟಿದ್ದಾರೆ. ಮುಮುಕ್ಷುವು ಏನಿಪನು ನಿಶ್ಚಯವಿದೆಲ್ಲವೂ ದೈವಗತಿ ಎಂದು. ಆಮೇಲೆ ಇಲ್ಲಾಂದ್ರೆ ನೋಡ್ರಿ, ಮುಮುಕ್ಷು ವೆನಿಪ ಬಯಸದಿರ್ದೊಡೆ ಸುಖಬಹುದು. ಮುಂದೆ ನೋಡಿ, ಬಯಸದಿರ್ದೊಡೆ ಸುಖಬಹುದು, ಬಯಸೆ ದುಃಖಮಯವು. ಅದರಿಂದ ಅಖಿಲಾರ್ಥವ ಬಯಸಲಾಗದು. ಮುಮುಕ್ಷು ವೆನಿಪನು ಅದು ಶಾಸ್ತ್ರಚಯದ ಅನುಮತವಿದ್ದು ಪ್ರಿಯತಮೆ. ನೋಡಿ, ಪದಚ್ಛೇದ ಮಾಡಿ ಓದತೈತೆ ನೋಡ್ಕೊಡ್ರಿ. ಬಯಸಿ ಬಂದದ್ದು ಅಂಗಭೋಗ, ಬಯಸದೇ ಬರುವುದು ಲಿಂಗಭೋಗ. ನೀವು ಬಯಕೆಯಿಂದ ಏನಾರ ಮಾಡಕ ಬಯಸಿದ್ರೆ ಅಂದ್ರೆ ಕರ್ತವ್ಯ ಐತಿ, ಅದನ್ನು ಪಡೀಲಿಕ್ಕೆ ಕರ್ತವ್ಯ ಐತಿ. ಅದಕ್ಕೆ ಬಯಸಿದೊಡೆ ಬಯಸದಿರ್ದೊಡೆ ಸುಖಬಹುದು. ನೀ ಬಯಸ್ಲಿಕ್ಕೆ ಹೋಗ್ಬೇಡ. ಅದು ಪ್ರಾರಬ್ಧ ಕರ್ಮ ಏನ್ ತಂದು ಕೊಡ್ತದ. ಇದು ಮುಮುಕ್ಷುಗೂ ಹೇಳಕತ್ತಾರ. ಮತ್ತೆಲ್ಲರೂ ಮುಮುಕ್ಷುಗಳು ಆಗ್ಬೇಕಾದ್ರ ವಿಷಯಗಳನ್ನು ಬಯಸಕೂಡದು. ಅದು ಪ್ರಾರಬ್ಧಕ್ಕೆ ಅಧೀನದ ತಾನೇ ಬಂದೇ ಬರ್ತದೆ. ಬಯಸದಿರ್ದೊಡೆ ಸುಖಬಹುದು, ಬಯಸೆ
ದುಃಖವು ದುಃಖಮಯವು, ಬಯಸಿದೆ ಅಂದ್ರೆ ದುಃಖಮಯ. ಅದರಿಂದ ಅಖಿಲಾರ್ಥವ ರೂಪ ರಸ ಗಂಧ ಶಬ್ದ ಸ್ಪರ್ಶ ಅನ್ನೋ ಎಲ್ಲ ವಿಷಯಗಳನ್ನು ಬಯಸಲಾಗದು ಮುಮುಕ್ಷುವೆನಿಪನು. ಮುಮುಕ್ಷುವು ಎಂದು ಹೇಳಿಸಿಕೊಳ್ಳುವವನು ವಿಷಯಗಳನ್ನು ಬಯಸಲಿಕ್ಕೆ ಹೋಗಬಾರದು. ಅದು ಶಾಸ್ತ್ರಚಯದ ಅನುಮತವು. ನಾ ಹೇಳಕ್ಕಂಟಿಲ್ಲ, ಸಕಲ ಶಾಸ್ತ್ರಗಳ ಅಭಿಪ್ರಾಯ ಇದು. ಸಕಲ ಶಾಸ್ತ್ರಗಳು ಇದನ್ನು ಹೇಳುತ್ತವೆ. ಪ್ರಿಯತಮೆ ಅನ್ನೋದಂತೂ ಸಂಬೋಧನ ಪರತ್ಮ, ಪ್ರಿಯತಮೆ ಕೇಳು ಅಂತ ಈ ನುಡಿಯ ವಿಚಾರವನ್ನು ಹೇಳಿದ್ದಾರೆ. ಹೀಗೆ ವಿಷಯವಲ್ಲರಿಯೇ ನಿರ್ವಿಷಯವಾದ ಆತ್ಮನು ವಿಷಯಿಗೆ ತ್ಯಂಕಲೈದುವನಿಗೆ ಬಿಸಜ ದಳಾಯತ ಲೋಚನೆ ಕಾಣಲ್ಕೆ ವಿಷಯವೆನಿಸದವೋಲ್ ಅಮರಾದ್ರಿ. ಇನ್ನು 2 ನುಡಿ ಇದ. ಆ 2 ನುಡಿಗಳನ್ನ ಮತ್ತೆ ನಾಳಿನ ಪ್ರವಚನದಲ್ಲಿ ಹೇಳ್ಕೊಂಡು ಮುಂದೆ ಹೋಗೋಣ ಅಂತ ಹೇಳ್ತಾ ಇವತ್ತಿನ ಪ್ರವಚನಕ್ಕೆ ವಿಶ್ರಾಂತಿ.